ಕರ್ಣ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಮನೆಯವರೆಲ್ಲ ನಿಧಿಗೆ ಹುಡುಗನ ಹುಡುಕ್ತಾ ಇರ್ತಾರೆ. ಎಲ್ಲರೂ ಕೂತ್ಕೊಂಡು ಅದೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಅಲ್ಲಿಗೆ ಬರ್ತಾನೆ. ಏನು ಎಲ್ಲರೂ ಕೂತ್ಕೊಂಡು ಏನೋ ವಿಚಾರ ಮಾತಾಡ್ತಿದ್ದೀರಾ? ಏನು ವಿಚಾರ ನನಗೂ ಹೇಳಿ ಅಂತ ಕರ್ಣ ಕೇಳ್ತಾನೆ. ಅಷ್ಟೊತ್ತಿಗೆ ಕರ್ಣನಜ್ಜಿ ಹೇಳ್ತಾರೆ, ಏನೂ ಇಲ್ಲ ಕಣೋ, ನಿಧಿಗೆ ಒಂದು ಒಳ್ಳೆ ಹುಡುಗನ ನೋಡಬೇಕು ಅಂತ ಇದ್ದೀವಿ. ಹೇಗಾರು ನಿತ್ಯಂದು ಮದುವೆ ಆಯಿತು, ಇನ್ನಿರೋದೇ ನಿಧಿ ಮದುವೆ ಅಲ್ಲ. ನಿಧಿ ಮದುವೆ ಅಂತ ಆದರೆ ನಮ್ಮ ಶಾಂತಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಹಾಗಾಗಿ ನಿಧಿಗೆ ಹುಡುಗನ ಹುಡುಕ್ತಿದ್ದೀವಿ. ನಿಮ್ಮಪ್ಪ ಒಳ್ಳೆ ಹುಡುಗರದು ಲೀಸ್ಟ್ ಮಾಡಿದ್ದಾರೆ ಕಣೋ, ನೋಡು ಬೇಕಾದರೆ. ನಿಮ್ಮಪ್ಪಂಗೆ ನಿಧಿ ಅಂದರೆ ಎಷ್ಟು ಕಾಳಜಿ ನೋಡು ಅಂತ ಕರ್ಣನಜ್ಜಿ ಕರ್ಣನಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಕರ್ಣ ಇದ್ದಾನೆ. ಹೌದಾ ಅಪ್ಪ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ನಿಧಿಗೆ ಒಳ್ಳೆ ಹುಡುಗನ ನೋಡೇ ಮದುವೆ ಮಾಡಿಸೋಣ ಅಂತ ಕರ್ಣ ರಮೇಶ್ನ ನೋಡಿ ಹೇಳ್ತಾನೆ. ಅಷ್ಟೊತ್ತಿಗೆ ರಮೇಶ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಾನು ನಿಧಿನ ಹುಡುಗ ಹುಡ್ಕೋದು ಇವನಿಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವನು ನೋಡಿದರೆ ನಾನು ಸಹಾಯ ಮಾಡ್ತೀನಿ, ನಿಧಿಗೆ ಒಳ್ಳೆ ಹುಡುಗ ಹುಡ್ಕೋಣ ಅಂತ ಹೇಳ್ತಿದ್ದಾನಲ್ಲ, ಇವನಿಗೊಂದು ಸ್ವಲ್ಪನೂ ಬೇಜಾರಾಗ್ತಿಲ್ವಾ ಅಂತ ಇಲ್ಲಿ ರಮೇಶ್ ಯೋಚನೆ ಮಾಡ್ತಿರುವಾಗ ನಿಧಿ ತಕ್ಷಣ ಬಂದು, ಕರ್ಣ ಸರ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಗಾಬರಿಯಾಗಿ ಕರ್ಣನ ಎಳ್ಕೊಂಡು ಹೋಗ್ತಿರ್ತಾಳೆ. ಆವಾಗ ಶಾಂತಿ ಕೇಳ್ತಾಳೆ, ಏ ನಿಧಿ, ಏನಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಅವನ್ನ ಅಷ್ಟು ಅರ್ಜೆಂಟಾಗಿ ಅಂತ ಕೇಳುವಾಗ ಈ ಕಡೆ ಕರ್ಣನಜ್ಜಿ, ಅಯ್ಯೋ ಬಿಡು, ಏನೋ ಅವರಿಬ್ಬರು ಡಾಕ್ಟ್ರು, ಏನೋ ಅವರಿಬ್ಬರು ಮಧ್ಯೆ ಏನೋ ಡಾಕ್ಟ್ರದ್ದು ಕೆಲಸದ ಬಗ್ಗೆ ಇರುತ್ತೆ, ಬಿಡು, ಅವರಿಬ್ಬರು ಹೋಗಲಿ ಮಾತಾಡ್ಕೊಂಬರಲಿ ಅಂತ ಹೇಳ್ತಾರೆ. ಈ ಕಡೆ ನಿತ್ಯನಿಗೂ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ನಿಧಿ ಕರ್ಣ ಪಾರ್ಕ್ ಕಡೆಗೆ ಹೋಗ್ತಾರೆ. ರಮೇಶ್ ಅವ್ರನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಕರ್ಣ ಕೇಳ್ತಾನೆ, ನಿಧಿ, ಯಾಕೆ ಈಗ ಅರ್ಜೆಂಟಿಗೆ ನನ್ನನ್ನು ಕರ್ಕೊಂಬಂದ್ರಿ, ಏನು ವಿಚಾರ, ಏನಾಯಿತು ಅಂತ ಕೇಳಿದಾಗ ನಿಧಿ ಹೇಳ್ತಾಳೆ, ಕರ್ಣ ಸರ್, ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಇಷ್ಟು ದಿನ ನನ್ನ ಜೊತೆ ಪ್ರೀತಿ ಮೋಸ ಮಾಡಿದ್ದೀರ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಜೊತೆ ಪ್ರೀತಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಇಷ್ಟು ದಿನ ನಮ್ಮನ್ನ ನಂಬಿಸ್ಕೊಂಡು ಬಂದು ಈಗ ನೋಡಿದರೆ ನನಗೆ ಹುಡುಗನ ಹುಡುಕ್ತಾ ಇದ್ದೀರಾ ಅಂತ ಈ ಕಡೆ ನಿತ್ಯ ಜೋರಾಗಿ ಕರ್ಣನ ಹತ್ರ ಜಗಳ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಮೇಶ್ ಬಂದು ಇವರಿಬ್ಬರು ಮಾತಾಡೋದನ್ನ ಒಂದು ಮರದ ಹಿಂದೆ ನಿಂತ್ಕೊಂಡು ಆಲಿಸ್ತಿರ್ತಾನೆ. ಹಬ್ಬ, ಇವರಿಬ್ಬರು ಅಂತೂ ಇಂತೂ ಜಗಳ ಮಾಡ್ತಿದ್ದಾರೆ ಅಂತ ಮನಸ್ಸಲ್ಲೇ ಖುಷಿನ ಅನುಭವಿಸ್ತಿರ್ತಾನೆ. ಈ ಕಡೆ ನಿತ್ಯ ಮತ್ತೆ ಕೇಳ್ತಿರ್ತಾರೆ ಕರ್ಣನ, ಯಾಕೆ ಸರ್ ನೀವು ಈ ಥರ ಮಾಡಿದ್ರಿ, ನೀವು ಹೀಗೆ ಮೋಸ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ, ನೀವು ಈ ಥರ ಮೋಸಗಾರರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಜೋರಾಗಿ ಜಗಳ ಮಾಡ್ತಾಳೆ. ಅಷ್ಟೊತ್ತಿಗೆ ಕೊನೆಯದಾಗಿ ನಿತ್ಯ ಹೇಳ್ತಾರೆ, ನಾವಿಬ್ಬರು ಹೀಗೆ ಜಗಳ ಮಾಡಲಿ ಅಂತ ಒಬ್ಬರು ಮರೆಯಿಂದ ನೋಡಿ ಕಾಯ್ತಾ ಇರ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ನಾವಿಬ್ಬರು ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ. ಈ ಕಡೆ ನಿಧಿ ಕರ್ಣನಿಗೆ ಮುದ್ದು ಕೊಡ್ತಾರೆ. ಅಷ್ಟೊತ್ತಿಗೆ ರಮೇಶ್ಗೆ ಆಶ್ಚರ್ಯ ಆಗುತ್ತೆ. ಕರ್ಣ ನಿಧಿನ ಕರ್ಕೊಂಬಂದು ಹೇಳ್ತಾನೆ, ನೀವು ಯಾವುದೇ ರೀತಿ ಪ್ಲ್ಯಾನ್ ಮಾಡಿದ್ರೂ ಯಾರೂ ಇಲ್ಲಿ ನಿಮ್ಮನ್ನು ನಂಬಲ್ಲ. ನಮ್ಮ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ, ಯಾವ ಕಾರಣಕ್ಕೂ ನಾನು ನಿಧಿನ ಬಿಟ್ಕೊಡಲ್ಲ, ನಿಧಿ ನನ್ನ ಬಿಟ್ಕೊಡಲ್ಲ. ನಿಮ್ದು ಯಾವ ಪ್ಲ್ಯಾನು ನಮ್ಮಿಬ್ಬರು ಪ್ರೀತಿನ ಸೋಲ್ಸಲ್ಲ ಅಂತ ಇಲ್ಲಿ ಕರ್ಣ ರಮೇಶ್ಗೆ ಹೇಳಿ ಹೋಗ್ತಾನೆ. ಇಲ್ಲಿ ನಿತ್ಯ, ಅಲ್ಲ ನಿಧಿ ಕರ್ಣ ಸರ್ ಆವಾಗನೇ ಹೋದರು, ಇನ್ನೂ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಮಾಲತಿ ಹೇಳ್ತಾಳೆ, ಬಿಡಮ್ಮ, ಅವರಿಬ್ಬರ ಬಗ್ಗೆ ಏನೋ ಒಂದು ಡಿಸ್ಕಷನ್ ಮಾಡೋಕ್ಕೆ ಹೋಗಿರಬೇಕು, ಮತ್ತು ನೀನು ಯಾಕೆ ಹೋಗ್ತೀಯಾ, ಅವರು ಬಂದೇ ಬರ್ತಾರೆ ಅಂತ ಮಾಲತಿ ಹೇಳ್ತಾರೆ. ಈ ಕಡೆ ಶಾಂತಿ ಇದ್ದೋಳು, ನಿಧಿಗೊಂದು ಒಳ್ಳೆ ಹುಡುಗನ ನೋಡಿ ಬೇಗ ಮದುವೆ ಮಾಡಬೇಕು, ಬೇಗ ಹುಡುಗನ ಕರೆಸೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳೋಷ್ಟೊತ್ತಿಗೆ ನಿತ್ಯ ಇದ್ದವಳು, ಬೇಡ ಅಜ್ಜಿ, ನೀವು ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಹುಡುಗ ಯಾವ ಥರ ಏನು ಅಂತೆಲ್ಲ ನೋಡ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ, ನಂಬಿಸಿ ಮೋಸ ಮಾಡೋರೇ ಇರ್ತಾರೆ. ನಿಧಿ ವಿಚಾರದಲ್ಲಿ ನಾವು ಆ ಥರ ಮಾಡೋದು ಬೇಡ, ನಿಧಾನವಾಗಿ ವಿಚಾರಿಸೋಣ ಅಂತ ಹೇಳೋತ್ತಿಗೆ ಕರ್ಣನಜ್ಜಿ ಇದ್ದವಳು, ಹೌದು, ನಿಧಿದು ಮದುವೆ ವಿಚಾರನೆಲ್ಲ ಕರ್ಣ ವಹಿಸ್ಕೊಂಡಿದ್ದಾನೆ, ಅವನೇ ಜವಾಬ್ದಾರಿ ತಗೊಂಡಿದ್ದಾನೆ, ಹಾಗಾಗಿ ಇದನ್ನು ನಿಧಾನವಾಗಿ ನೋಡೋಣ. ನಮ್ಮ ನಿತ್ಯನ ಥರ ಆ ತೇಜಸ್ ಥರ ಮೋಸ ಹೋಗೋದೆಲ್ಲ ಬೇಡ, ಹುಡುಗ ಏನು ಎಂತ ಅಂತ ಒಳ್ಳೆ ರೀತಿ ವಿಚಾರಿಸಿ ನಿಧಿ ಮದುವೆಗೆ ನಾವು ಇಳಿಬೇಕು ಶಾಂತಿ ಅಂತ ಈ ಕಡೆ ನಿಧಿ ಮತ್ತು ನಿತ್ಯನಜ್ಜಿಗೆ ಕರ್ಣನಜ್ಜಿ ಹೇಳ್ತಾರೆ.
ಈ ಕಡೆ ರಮೇಶ್ಗೆ ಆಶ್ಚರ್ಯ ಆಗುತ್ತೆ. ಇವರಿಬ್ಬರು ಜಗಳ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಈ ನಿಧಿ ನೋಡಿದರೆ ಈ ಥರ ಉಲ್ಟಾ ಹೊಡಿತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರುವಾಗ ನಿಧಿ ಬಂದು ಹೇಳ್ತಾರೆ, ಏನು ರಮೇಶ್ ಅಂಕಲ್, ನಾವು ಈ ಥರ ಎಲ್ಲ ಜಗಳ ಮಾಡ್ತೀವಿ. ನಾನು ಹೋಗಿ ಮನೆಯವರಿಗೆ ಎಲ್ಲ ವಿಚಾರ ಹೇಳಿ ಕರ್ಣ ಸರ್ನ ಕೆಟ್ಟೋರಾಗಿ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರಾ? ನಿಮ್ಮ ಪ್ಲ್ಯಾನ್ ಯಾವುದೇ ರೀತಿಯೂ ಆಗಲ್ಲ ಸರ್. ಕರ್ಣ ಸರ್ನ ಯಾವುದೇ ರೀತಿ ಕೆಟ್ಟೋರಾಗಿ ನಾನು ಮಾಡಲ್ಲ ಸರ್. ನಮ್ಮ ಪ್ರೀತಿ ಹೇಗೆ ಉಳಿಸ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತುಂಟು. ಯಾವ ಕಾರಣಕ್ಕೂ ನಾವಿಬ್ಬರು ದೂರ ಆಗಲ್ಲ ಅಂತ ಈ ಕಡೆ ನಿಧಿ ಮತ್ತು ಕರ್ಣ ರಮೇಶ್ ಹತ್ರ ಹೇಳ್ತಾರೆ. ರಮೇಶ್ ಸರ್, ನಾನು ನಿಮ್ಮನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಈ ಥರ ಮಾಡ್ತೀರಾ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನೀವು ಬದಲಾಗಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನಮ್ಮಿಬ್ಬರನ್ನ ಈ ಥರ ದೂರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸರ್, ನಾನು ಇವರಿಗೆಲ್ಲ ಹೇಳಿದ್ದು ಸರಿಯಾಗಿದೆಯಲ್ಲ ಅಂತ ಈ ಕಡೆ ನಿಧಿ ಕೇಳ್ತಾಳೆ. ಅಷ್ಟೊತ್ತಿಗೆ ಕರ್ಣ ಹೇಳ್ತಾನೆ, ಸೂಪರ್ ಹೇಳಿದೆ ನಿಧಿ. ಏನು ರಮೇಶ್ ವಸಿಷ್ಠ, ಇನ್ನು ಹೀಗೇನೆ ನೀವು ಅಂದ್ಕೊಂಡಂಗೆ ಯಾವುದೂ ನಡೆಯಲ್ಲ. ಎಲ್ಲ ನೀವು ಅಂದ್ಕೊಂಡಂಗೆ ಉಲ್ಟನೇ ಆಗೋದು. ಇಲ್ಲಿನ ತನಕದೇ ಒಂದು ಲೆಕ್ಕ, ಇನ್ನಾಗದೇ ಒಂದು ಲೆಕ್ಕ ಅಂತ ಈ ಕಡೆ ಕರ್ಣ ರಮೇಶ್ಗೆ ಹೇಳ್ತಾರೆ. ನಮ್ಮಿಬ್ಬರನ್ನ ಯಾರು ಬಂದ್ರೂ ದೂರ ಮಾಡೋಕ್ಕಾಗಲ್ಲ. ನೀವು ಯಾರೋ ಹುಡುಗನ ಕರೆಸ್ತೀನಿ ಅಂತ ಹೇಳಿದ್ದೀರಲ್ಲ, ಕರೆಸಿ ನೋಡೋಣ, ಮುಂದೇನಾಗುತ್ತೆ ಅಂತ ನೋಡೋಣ ಅಂತ ಈ ಕಡೆ ಕರ್ಣ ಮತ್ತು ನಿಧಿ ಕೈ ಹಿಡ್ಕೊಂಡು ಈ ಕಡೆ ಹೋಗ್ತಾರೆ. ಅಷ್ಟೊತ್ತಿಗೆ ರಮೇಶ್ ಇದ್ದವನು, ಎಷ್ಟು ದಿನ ಹಿಂಗೆ ಆಡ್ತೀರಾ, ನಾನು ನೋಡ್ತೀನಿ. ಹೇಗಾರು ನಾಳೆ ನಾನು ಕರೆಸೋ ಹುಡುಗನಿಂದ ನೀವು ಹೇಗಿದ್ದರೂ ದೂರ ಆಗೇ ಆಗ್ತೀರಾ ಅಂತ ಹೇಳಿ ಈ ಕಡೆ ರಮೇಶ್ ಬರ್ತಾನೆ. ಆ ಕಡೆ ರಮೇಶ್ ಮಾರನೇ ದಿನ ಹುಡುಗನ ಕರೆಸ್ತಾನೆ. ಈ ಕಡೆ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ, ಸರ್ ಕೆಲಸ ಎಲ್ಲ ಮುಗೀತಾ ಅಂತ. ರಮೇಶ್ ಈ ಕಡೆ ಕರ್ಣ ಹೇಳ್ತಾನೆ, ಕೆಲಸ ಎಲ್ಲ ಮುಗ್ದಿದೆ, ಹಾಸ್ಪಿಟಲಿಂದು ಕೆಲಸ ಎಲ್ಲ ಆಗಿದೆ ಅಂದಾಗ ಇನ್ನು ನಿಧಿ ಮೇಡಮ್ನ ಮದುವೆ ಆಗೋ ಹುಡುಗನ ಯಾರು ಅಂತ ನೋಡಬೇಕು, ಅದೊಂದೇ ಸರ್ ಇರೋದು ಕೆಲಸ ಅಂತ ಈ ಕಡೆ ಕರ್ಣನ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಿಧಿನ ನೋಡೋಕ್ಕೆ ಅಂತ ಹುಡುಗ ಮತ್ತು ಹುಡುಗನ ಅಜ್ಜಿ ಬರ್ತಾರೆ. ಆ ಹುಡುಗನ ಹೆಸರು ಅರ್ಜುನ್. ಆ ಹುಡುಗನ ನೋಡಿ ಕರ್ಣನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವನು ನೋಡೋಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. ಇಷ್ಟು ನಾಳೆಯ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.